ಇವತ್ತು ಮೈಸೂರು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವಂತಹ ಸಂದರ್ಭದಲ್ಲಿ ಮೈಸೂರು ವಿವಿ ಕುಲಪತಿಯವರ ಸೆಕ್ಸ್ ಆಡಿಯೋ ರಿಲೀಸ್ ಮಾಡುವಂತಹ ಸಂದರ್ಭದಲ್ಲಿ ಗಲಾಟೆ ನಡೆಯಿತು. ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಕೆ ಮಾದೇವ್ ಅವರು ಕೆಆರ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲಿಸುವಂತದ್ದು. ಏನು ಸುಧಾಕರ್ ಹೊಸಳ್ಳಿ ಎಂಬುವಂತರ ಮೇಲೆ ಈಗ ದೂರನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಿದ್ರೆ ಯಾವ ಕಾರಣಕ್ಕೆ ದೂರನ್ನ ಕೊಟ್ಟರು ಕೆ ಮಹಾದೇವ್ ಅನ್ನುವಂಥದ್ದನ್ನ ಈಗ ಸುಧಾಕರ್ ಹೊಸಳ್ಳಿ ಅವರಿಂದ ತಿಳ್ಕೊಳ್ಳೋಣ. ಸರ್, ಯಾಕೆ ಸರ್ ನಿಮ್ಮಲ್ಲಿ ದೂರು ಕೊಟ್ಟಿದ್ದಾರೆ? ಈಗ ನನ್ನ ಮೇಲೆ ದೂರು ಕೊಟ್ಟಿದ್ದಾರೆ ಅಂತ ಮಾಧ್ಯಮದ ಸ್ನೇಹಿತರಿಂದ ಗೊತ್ತಾಯಿತು. ಏನೋ ಅಸಾಲ್ಟ್ ಮಾಡಕ್ ಬಂದಿದ್ದಾರೆ ಅಂತ. ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ರು. ನಾನು ಯಾವ ಮಧ್ಯಪ್ರವೇಶ ಮಾಡಿರಲಿಲ್ಲ. ಆದರೆ ಯಾವಾಗ ನಮ್ಮ ವೈಯಕ್ತಿಕ ಖಾಸಗಿ ವಿಚಾರವನ್ನು ಮಾತನಾಡ್ಲಿಕ್ಕೆ ಬಂದ್ರು ಅವಾಗ ನಾನು ಅದನ್ನು ಮಧ್ಯಪ್ರವೇಶ ಮಾಡಿ ತಡೆದಿದ್ದೇನೆ. ಆದರೆ ಅದು ಅಲ್ಲೇ ಅಂದರೆ ಮಾಧ್ಯಮ ಮಿತ್ರರ ಹತ್ರ ಫುಟೇಜಸ್ ಇದೆ, ನೋಡ್ಲಿ, ಕಾನೂನಿದೆ, ಹೋರಾಟ ಇದೆ, ಮಾಡೋಣ. ಕೆ ಮಹಾದೇವ್ ಇದಾರಲ್ಲ, ಅವರು ಕುಲಪತಿಗಳ ವಿರುದ್ಧ ಮಾಡ್ತಾ ಇರೋ ಹೋರಾಟ ಕಾರಣ ಏನಂದ್ರೆ ಇದು ಟೋಟ್ಲಿ 420 ಕೆಲಸ. ಉದಾಹರಣೆಗೆ ಇದೇ ಮಹಾದೇವು ಕುಲಪತಿಗಳ ಹತ್ರ ಉದ್ಯೋಗ ಕೇಳಿ ಉದ್ಯೋಗ ಕೊಡಿಸ್ಕೊಂಡಿದ್ದಾರೆ. ರಿಟರ್ನ್ ಇದೆ. ಯಾರು ಉದ್ಯೋಗ ಪಡೆದ್ರೋ ಉದ್ಯೋಗ ಕೊಡಕ್ಕೆ ಇವರು ಮಾಡಿದ ಆಡಿಯೋ ದಾಖಲೆ ಇದೆ, ಪತ್ರ ಇದೆ. ಮತ್ತೆ ಉದ್ಯೋಗ ಪಡೆದವನು ಕುಲಪತಿಗಳ ಹತ್ರ ನನಗೆ ಮಹಾದೇವ್ ಶಿಫಾರಸು ಮಾಡಿದ್ದನ್ನ ತಿಳಿಸಿದ್ದಾನೆ. 2ನೇ ಬಾರಿ 3ನೇ ಬಾರಿ ಉದ್ಯೋಗ ಕೇಳಿದಾಗ ಅವರು ಎಲ್ಲಿಂದ ತಂದು ಕೊಟ್ಟರು ಉದ್ಯೋಗ? ಒಬ್ಬ ಕುಲಪತಿ 16 ಉದ್ಯೋಗ ಒಬ್ಬನೇ ವ್ಯಕ್ತಿ ಕೊಡ್ಲಿಕ್ಕಾಗಲ್ಲ. ಆಮೇಲೆ ಇವರು ವೈಯಕ್ತಿಕ ದ್ವೇಷ ಇಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾನು ತಮ್ಮ ಗಮನಕ್ಕೆ ತರೋದು, ಒಬ್ಬ ವ್ಯಕ್ತಿ ಯಾವುದೇ ಕುಲಪತಿಗಳ ಅಥವಾ ಯಾವುದೇ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡಲಿ ತಪ್ಪೇನಿಲ್ಲ, ಅಲಿಗೇಷನ್ ಮಾಡಲಿ ಅವಕಾಶ ಇದೆ. ಆದರೆ ಸಾಂವಿಧಾನಿಕವಾಗಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಯಾವುದೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಖಾಸಗಿ ಮಾಹಿತಿಯನ್ನು ಇಟ್ಕೊಂಡು ತೇಜೋವಧೆ ಮಾಡೋಗಿಲ್ಲ. ಹಲವಾರು ಪ್ರಕರಣಗಳ ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾಗಿ ಇವರು ನಮ್ಮ ವೈಯಕ್ತಿಕ ವಿಚಾರವನ್ನ ಇಟ್ಕೊಂಡು ಖಾಸಗಿ ಆಡಿಯೋನ್ ಬಿಟ್ಟು ಈಗ ವಿಕ್ಟಿಮ್ಸ್ ಬಂದಿದ್ದಾರಾ, ವಿಕ್ಟಿಮ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರಾ, ಇದ್ರ ಬಗ್ಗೆ ಎಲ್ಲರ ಕಂಪ್ಲೇಂಟ್ ಆಗಿದೆ, ದೂರ ಆಗಿದೆಯಾ? ಯಾವುದೋ ಪಾರ್ಟಿ ಮಾಡಿದ ಸಂದರ್ಭದಲ್ಲಿ ನಮ್ಮ ಸಂಬಂಧಿಗಳು ಮಾತನಾಡಿಕೊಂಡಂತ ವಿಷಯನ ಕದ್ದಾಲಿಕೆ ಮಾಡಿದ್ದೆ ತಪ್ಪು, ಬ್ಲಾಕ್ ಮೇಲ್ ಮಾಡೋಕ್ಕೋಸ್ಕರ. ಹಂಗಿದ್ರೆ ಇವರು ಕುಲಪತಿಗಳ ಹತ್ರ ಕೆಲಸ ಕೇಳ್ಕೊಂಡು ಹೋಗಿದ್ರೆ ನಾಚಿಕೆ ಆಗ್ಲಿಲ್ಲ ಇವ್ರಿಗೆ? ಇಂಥ ಕುಲಪತಿ ಹತ್ರ ಯಾಕೆ ಹೋಗ್ಬೇಕಾಗಿತ್ತು? ಇಂಥ ವ್ಯಕ್ತಿ ಹತ್ರ ಯಾಕೆ ಹೋಗ್ಬೇಕಾಗಿತ್ತು? ಸರ್, ವೈಯಕ್ತಿಕ ವಿಚಾರ ಅಂತ ಹೇಳ್ತಿದ್ರ, ಆಡಿಯೋದಲ್ಲಿ ಏನಿದೆ ಅಂತ? ಸರ್, ಆಡಿಯೋದಲ್ಲಿ ವೈಯಕ್ತಿಕವಾಗಿ ಮಾತಾಡ್ಕೊಂಡಿದ್ದೆ. ನಾವು ನಮ್ಮ ಸಂಬಂಧಿಗಳು ಒಂದು ಮಾತನಾಡ್ಕೊಂಡಿದ್ದೆ. ಅದು ನಮ್ಮ ಖಾಸಗಿ ವಿಚಾರ. ಸಾರ್ವಜನಿಕವಾಗಿ ಏನಾದ್ರು ಇದೆಯಾ ಅಥವಾ ನೊಂದ ವ್ಯಕ್ತಿ ಏನಾದ್ರು ದೂರು ಕೊಟ್ಟಿದ್ದಾರಾ, ಅವಾಗ ಅದು ಸಾರ್ವಜನಿಕ ವಿಷಯ ಆಗುತ್ತೆ. ಖಾಸಗಿ ವಿಷಯವನ್ನು ನೀವು ಯಾಕೆ ತರಬೇಕು? ಉದ್ದೇಶ ಏನು ನಿಮ್ಮ ಅವ್ರು ಹೇಳ್ತಾರೆ ಮಾತಾಡುವಾಗ ಮಾಧ್ಯಮದಲ್ಲಿ, ಇದು ನಂದೇನು ಇಲ್ಲ, ದೂರು ಕೊಡಕ್ ಬರಲ್ಲ ಅವರು ನನಗೆ ಹೇಳಿದ್ದಾರೆ. ಎಲ್ಲಿ ಲೀಗಲ್ ವ್ಯಾಲ್ಯೂಸ್ ಇದೆಯಾ? ಇವ್ರು ಯಾರು ಅವ್ರ ಪರವಾಗಿ ಯೋಚನೆ ಮಾಡಕ್ಕೆ? ಏನ್ ಲೀಗಲ್ ವ್ಯಾಲ್ಯೂಸ್ ಇದೆ? ಇದು ಟೋಟಲಿ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್. ಅವಕಾಶನೇ ಇಲ್ಲ. ಮಹಾದೇವ್ ಅವರು ಪಕ್ಕಾ 420 ಈ ರೀತಿಯ ಬರೀ ಹಿಟ್ ಅಂಡ್ ರನ್ ಕೇಸ್ಗಳು, ಒಂದು ಕೊಡೋದು, ಒಂದು ಕೇಸ್ ಕೊಡ್ತೀನಿ ಅಂತ ಹೇಳೋದು, ಮತ್ತೆ ಅಲ್ಲೋ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು, ಹಣ ವಸೂಲಿ ಮಾಡೋದು, ಇಂಥ ದಂಧೆ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ. ಅವರಿಗೆ ಹಿಂದೆ ಒಕ್ಕಲಿಗ ಸಂಘದಲ್ಲಿದ್ದಾಗಲೂ ಗೌರವ ಇಲ್ಲ. ಮಾಜಿ ಸಿಂಡಿಕೇಟ್ ಸೆನೆಟ್ ಅಂತ ಹೇಳಿ ಸಿಂಡಿಕೇಟ್ ಮೆಂಬರ್ ಅಂತಾರೆ. ಇದೇ KSOU ನೆಲಕ್ಕೆ ಬಿದ್ದೋಗಿತ್ತು, ಪ್ರಪಾತ ಕೊಟ್ಟೋಗಿತ್ತು, ಮುಳುಗೋಗಿತ್ತು. ಇವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದುಂಟಾ? ಇವ ಎಲ್ಲರೂ ಜಾಥಾ ಮಾಡಿದ್ನ? ಇವ ಯಾವ ಅಧಿಕಾರಿಗಳು ಭೇಟಿ ಮಾಡಿದ್ನ? ಈಗ ಯಾಕೆ ಕೆಲಸ ಯಾಕೆ ಕೇಳಲಿಕ್ಕೆ ಹೋದ? ಅಂದ್ರೆ ಟೋಟ್ಲಿ ಇದು ಅವನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಕುಲಪತಿಗಳ ವಿರುದ್ಧ ಹೋಗಿದ್ದ. ಕುಲಪತಿ ನನಗೆ ಸಂಬಂಧಿ, ಹಾಗಾಗಿ ನಮ್ಮ ಖಾಸಗಿ ವಿಚಾರವನ್ನು ಮಾತನಾಡಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇರಲಿಲ್ಲ. ನಾನು ಮಧ್ಯಪ್ರವೇಶ ಮಾಡಿದ್ದೆ. ಅಲ್ಲ ಸರ್, ಈಗ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡಲಾಗಿದೆ, ಆ ಮಹಿಳೆ ನೊಂದಿದ್ದಾರೆ, ಜೊತೆಗೆ ಆ ಮಹಿಳಾ ಗಂಡ ಕೂಡ ನೊಂದಿದ್ದಾರೆ ಅಂತ ಕೆ ಮಾದೇವ್ ಅವರು ಹೇಳ್ತಾ ಇದ್ದಾರೆ. ಈ ರೀತಿ ಏನಾದರೂ ಕುಲಪತಿಗಳು ನಡ್ಕೊಂಡಿದ್ದಾರಾ ಏನು ಅಂತ? ಸರ್, ಖಂಡಿತ ಇಲ್ಲ. ಇದು ನಮ್ಮ ಖಾಸಗಿ ವಿಚಾರ, ವೈಯಕ್ತಿಕ ಮಾತುಕತೆ. ನಿಮಗೆ ಯಾವಾಗಲೂ ಲೀಗಲ್ ವ್ಯಾಲ್ಯೂಸ್ ಬರಬೇಕಂದ್ರೆ ಯಾರು ನೊಂದಿರ್ತೀನೋ ಅವನು ಎಲ್ಲೋ ಹೇಳಿದ್ರು, ಇನ್ನೊಂದು ಮಾಡಿದ್ರು, ಅದಕ್ಕೆ ನೀನು ಮೊದಲು ಟೋಟ್ಲಿ ಇದು ಕದ್ದಾಲಿಕೆ ಮಾಡಿರೋದು. ಕದ್ದಾಲಿಕೆಗೆ ಸೆಕ್ಷನ್ ಏನು ಹೇಳುತ್ತೆ? ಇವಾಗ ಒಳಗಡೆ ಹೋಗ್ಬೇಕು. ಕಂಪ್ಲೇಂಟ್ ಕೊಟ್ರೆ ಒಳಗಡೆ ಹೋಗ್ಬೇಕಾಗುತ್ತೆ. ನಿನ್ನ ಜೊತೆ ವಿಕ್ಟಿಮ್ಸ್ ಏನಾರು ಬಂದು ಹೇಳಿದ್ರೆ ನೀನು ಹೋರಾಟ ಮಾಡು, ಪರವಾಗಿಲ್ಲ. ಮತ್ತೆ ನೀನೇ ಕಳ್ಳ, ನಿನ್ನ ವೈಯಕ್ತಿಕ ಕುಟುಂಬ ನೆಟ್ಟಿಗಿಲ್ಲ ಹೇಳ್ಬೇಕು. ಅದನ್ನ ಸಾರ್ವಜನಿಕವಾಗಿ ಬಿಡ್ಬೇಕು. ನಾವು ಹೇಳ್ತೀವಿ, ಮುಂದಿನ ದಿನದಲ್ಲಿ ನಾವು ಅದನ್ನು ಹೇಳ್ತೀವಿ. ನಿಮ್ಮ ದೂರು ಕೊಟ್ಟಿದ್ದು ಏನಂತ ದೂರು ಕೊಡ್ತೀಯಾ? ಯಾರಪ್ಪ ಇದ್ರಬೇಕು ಅದಕ್ಕೆ? ನಾನು ಸ್ವತಃ ಒಬ್ಬ ಸಂವಿಧಾನ ವಿಶ್ಲೇಷಕ. ನನ್ನ ವಿರುದ್ಧ ನೀನು ಅಸಲ್ಟ್ ಮಾಡಿದೆ ಅಂತ ತೋರಿಸ್ರಿ. ಎಲ್ಲಿ ವಿಡಿಯೋ ಎಲ್ಲಿದೆ? ಫುಟೇಜಸ್ ಅಲ್ಲಿ ಏನಿದೆ? ನೀನು ಎಲ್ಲವೂ ಸುಳ್ಳು ಹೇಳ್ತೀಯ ಅಂತ ಆಗುತ್ತೆ. ಹಾಗಾಗಿ ಇದು ವೈಯಕ್ತಿಕ ದ್ವೇಷ ರಾಜಕಾರಣ. ನೋಡಿ ಸರ್, ಈ ರಾಜ್ಯದಲ್ಲಿ ಮಂತ್ರಿಗಳ ಮೇಲೆ ಮಾಡಿದ್ದಾರೆ ಈ ರೀತಿ ಆಡಿಯೋ, ಇದನ್ನ MLAಗಳ ಮೇಲೆ ಮಾಡಿದ್ದಾರೆ, ಈವನ್ ನ್ಯಾಯಾಧೀಶರ ಮೇಲೆ ಮಾಡಿದ್ದಾರೆ. ಏನಾಗಿದೆ? ವೈಯಕ್ತಿಕ ವಿಚಾರಕ್ಕೆ ಅವಕಾಶ ಇಲ್ಲ ಅಂತ ಸರ್ವೋಚ್ಚನೇ ಹೇಳಿದೆ. ಏನು ಅಂಬೇಡ್ಕರ್ ಸಂವಿಧಾನದಲ್ಲಿ ಇಂಥ ನಾಟಕಗಳಿಗೆ ಅವಕಾಶ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಇದು ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಕೆ ಮಹಾದೇವ್ ಅವರು ಒಬ್ರು 420, ಅವರು ಹಣಕ್ಕಾಗಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ, ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾರೆ, ಈ ರೀತಿ ಉದ್ದೇಶಪೂರ್ವಕವಾಗಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ, ಮೈಸೂರು.